ಮೆಟ್ರೋ ದರ ಏರಿಕೆಗೆ ಇದೀಗ ತಾತ್ಕಾಲಿಕವಾಗಿ ಬ್ರೇಕ್ ಬಿದ್ದಿದೆ. ಇದು ಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್. ಈ ಮೂಲಕ ಸದ್ಯ ಮೆಟ್ರೋ ಪ್ರಯಾಣಿಕರಿಗೆ ರಿಲೀಫ್ ಸಿಕ್ಕಂತಾಗಿದೆ. ಪಬ್ಲಿಕ್ ಟಿವಿ ವರದಿ ಬೆನ್ನಲ್ಲೇ ಮೆಟ್ರೋ ದರ ಏರಿಕೆಗೆ ಇದೀಗ ತಾತ್ಕಾಲಿಕವಾಗಿ ಬ್ರೇಕ್ ಅನ್ನ ಕೊಡಲಾಗಿರೋದು. ಸತತ 2 ದಿನಗಳಿಂದ ಮೆಟ್ರೋ ದರ ಏರಿಕೆಯನ್ನ ಖಂಡಿಸಿ ವರದಿಯನ್ನ ಮಾಡಿತ್ತು. ಪಬ್ಲಿಕ್ ಟಿವಿ ವರದಿ ಬೆನ್ನಲ್ಲೇ ದರ ಏರಿಕೆಗೆ ತಾತ್ಕಾಲಿಕವಾಗಿ ಬ್ರೇಕ್ ಅನ್ನ ಹಾಕಲಾಗಿದೆ. ಮೆಟ್ರೋ ದರ ಏರಿಕೆಗೆ ಸದ್ಯಕ್ಕೆ ಬ್ರೇಕ್ ಅನ್ನ ಹಾಕಿರೋದು. ಇದು ಪಬ್ಲಿಕ್ ಟಿವಿಯ ಇಂಪ್ಯಾಕ್ಟ್. ದರ ಏರಿಕೆ ಖಂಡಿಸಿ ಅಭಿಯಾನವನ್ನ ನಡೆಸಿತ್ತು ಪಬ್ಲಿಕ್ ಟಿವಿ. ಈ ವಿಚಾರವಾಗಿ ನಿರಂತರ ವರದಿಯನ್ನ ಬಿತ್ತರಿಸಿತ್ತು. ಈ ಬಗ್ಗೆ ಸಂಸದರನ್ನ ಪ್ರಶ್ನೆ ಮಾಡಿತ್ತು. ಅವರ ಪಾತ್ರ ಏನು ಅಂತ ಪಬ್ಲಿಕ್ ಟಿವಿ ಕೇಳಿತ್ತು. ಇನ್ನ ಈ ಮಧ್ಯದಲ್ಲೇನೆ ಸಂಸದರು ಎಂಟ್ರಿ ಆದ್ರು. ಇದಕ್ಕೆ ತಾತ್ಕಾಲಿಕ ಬ್ರೇಕ್ ಇದೀಗ ಬಿದ್ದಿದೆ. ಈ ಮೂಲಕ ಮೆಟ್ರೋ ಪ್ರಯಾಣಿಕರಿಗೆ ಸದ್ಯಕ್ಕೆ ಬಿಗ್ ರಿಲೀಫ್ ಸಿಕ್ಕಂತೆ ಆಗಿರುವುದು. ಮೆಟ್ರೋ ದರ ಏರಿಕೆಗೆ ಬ್ರೇಕ್ ಅನ್ನ ಹಾಕಲಾಗಿದೆ. ಕೇಂದ್ರದ ಬೋರ್ಡ್ನಿಂದ ಬಿಎಂಆರ್ಸಿಎಲ್ಗೆ ಸದ್ಯ ಮೇಲನ್ನ ಕಳಿಸಲಾಗಿದೆ. ಮೆಟ್ರೋ ದರ ಏರಿಕೆಗೆ ತಾತ್ಕಾಲಿಕ ತಡೆ ಹೇರೋದಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ನಾಳೆ ಸಂಜೆ 4 ಗಂಟೆಗೆ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯುತ್ತೆ. ಈ ವಿಚಾರವಾಗಿ ನಾಳೆ ಬೋರ್ಡ್ ಮೀಟಿಂಗ್ ನಲ್ಲಿ ನಿರ್ಧಾರ ಮಾಡೋದಕ್ಕೆ ಸೂಚನೆಯನ್ನ ಕೊಡಲಾಗಿದೆ ಮೇಲ್ ಮೂಲಕ. ಪಬ್ಲಿಕ್ ಟಿವಿಗೆ ಬಿಎಂಆರ್ಸಿಎಲ್ ಎಂಡಿ ರವಿಶಂಕರ್ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಕೇಂದ್ರದ ಬೋರ್ಡ್ನಿಂದ ಬಿಎಂಆರ್ಸಿಎಲ್ಗೆ ಇಮೇಲ್ ಬಂದಿದೆ. ಮೆಟ್ರೋ ದರ ಏರಿಕೆಗೆ ತಾತ್ಕಾಲಿಕ ತಡೆ ಹೇರೋದಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ನಾಳೆ ಸಂಜೆ 4 ಗಂಟೆಗೆ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯುತ್ತೆ. ಬೋರ್ಡ್ ಮೀಟಿಂಗ್ ನಲ್ಲಿ ಈ ದರ ಏರಿಕೆ ಕುರಿತಾಗಿ ಡಿಸೈಡ್ ಮಾಡಬೇಕು ಅಂತ ಹೇಳಿ ಸೂಚನೆಯನ್ನ ಕೊಡಲಾಗಿದೆ. ಪಬ್ಲಿಕ್ ಟಿವಿಗೆ ಬಿಎಂಆರ್ಸಿಎಲ್ನ ಎಂಡಿ ರವಿಶಂಕರ್ ಅವರೇ ಖುದ್ದು ಈ ವಿಚಾರವಾಗಿ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಮೆಟ್ರೋ ದರ ಏರಿಕೆಗೆ ಸದ್ಯಕ್ಕೆ ತಾತ್ಕಾಲಿಕ ಬ್ರೇಕ್ ಬಿದ್ದಂತಾಗಿದೆ. ಈ ವಿಚಾರವಾಗಿ ಪಬ್ಲಿಕ್ ಟಿವಿ ವರದಿಯನ್ನ ಪ್ರಸಾರ ಮಾಡ್ತಾನೆ ಇತ್ತು. ಜನರಿಗೆ ಬರೆ ಹಾಕುವಂತಹ ಕೆಲಸ ಮಾಡ್ತಾ ಇದೆ ಅಂತ ಹೇಳಿತ್ತು ಪಬ್ಲಿಕ್ ಟಿವಿ. ಹೇಳಿ ಸರ್, ಕೇಂದ್ರ ಸರ್ಕಾರ ತಮಗೆ ಯಾವ್ದು ಅಧಿಕೃತವಾಗಿ ಆದೇಶ ಬಂದಿರದೆ ಏನ್ ಸರ್? ಮೇಲ್ ಕಳಿಸಿದಾರೆ ನನಗೆ. ಕೇಂದ್ರ ಸರ್ಕಾರ ಅಲ್ಲ, ನಮ್ಮ ಬೋರ್ಡ್. ಓಕೆ, ಅಂದ್ರೆ ನಮ್ಮ ಚೇರ್ಮನ್, ನಮ್ಮ ಬೋರ್ಡ್ ಚೇರ್ಮನ್ ಇರ್ತಾರಲ್ಲ, ನಮ್ಗೆ ಅವರು ಸೆಕ್ರೆಟರಿ ಮೂವ ಇರ್ತಾರೆ. ಓಕೆ ಸರ್. ಸೊ ಅವರು ಮಾಡಿದ್ದಾರೆ. ಬೋರ್ಡ್ ಅಲ್ಲಿ ಡಿಸೈಡ್ ಆಗುತ್ತೆ. ಓಕೆ. ಸೊ ಅಲ್ಲಿವರೆಗೂ ಮೋಸ್ಟ್ಲಿ ನಾಳೆ ಫಿಕ್ಸ್ ಆಗುತ್ತೆ ಬೋರ್ಡ್. ಅದು ಟೈಮಿಂಗ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಓಕೆ. ಸೊ ಮೋಸ್ಟ್ಲಿ ನಾಳೆ ಮಧ್ಯಾಹ್ನಕ್ಕೆ ಬೋರ್ಡ್ ಫಿಕ್ಸ್ ಆಗುತ್ತೆ. ಅದ್ರಲ್ಲಿ ತೀರ್ಮಾನ ಆಗ್ಬಿಟ್ಟು ಡಿಸೈಡ್ ಆಗುತ್ತೆ. ಹಾಗಾದ್ರೆ ನಾಳೆಯಿಂದ ದರ ಏರಿಕೆ ಇರಲ್ಲ. ನಾಳೆ ಅದೇ ತಾತ್ಕಾಲಿಕ ತಡೆ ಹಿಡಿಯಲಾಗಿದೆ ಮುಂದಿನ ಆದೇಶದವರೆಗೂ. ಇದು ಮುಖ್ಯಮಂತ್ರಿಗಳು ಮತ್ತೆ DCM ಅವ್ರಿಗೆ ಏನಾದ್ರು ಮಾಹಿತಿ ಅವ್ರ ಗಮನಕ್ಕೂ ತಂದಿ ನಾನು. ಏನ್ ಹೇಳಿದ್ರಿ ಸರ್ ಸರ್ಕಾರ? ಅದ್ ಗಮನಕ್ಕೆ ತಂದಿ ನಾನು ಅಷ್ಟೇ. ಈಗ ನೋಡಿ, ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಪ್ರಕಾಶ್, ಈಗ ಪಬ್ಲಿಕ್ ಟಿವಿ ನಿರಂತರ ವರದಿ ಮಾಡಿತ್ತು ಈ ವಿಚಾರವಾಗಿ. ಸದ್ಯಕ್ಕೆ ಮೆಟ್ರೋ ದರ ಏರಿಕೆಗೆ ತಾತ್ಕಾಲಿಕ ಬ್ರೇಕ್ ಅನ್ನಂತೂ ಕೊಡಲಾಗಿದೆ. ಇನ್ನು ನೆಕ್ಸ್ಟ್ ನಾಳೆ ನಡೆಯುವಂತಹ ಮೀಟಿಂಗ್ ನಲ್ಲಿ ಏನೆಲ್ಲ ಚರ್ಚೆ ಆಗಬಹುದು ಈ ದರ ಏರಿಕೆ ಕುರಿತಾಗಿ? ಮುಖ್ಯವಾಗಿ ನಾಳೆ ಸಂಜೆ 4 ಗಂಟೆಗೆ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ಆಗುತ್ತೆ. ಅದರಲ್ಲಿ ಸುಮಾರು 14 ಸದಸ್ಯರನ್ನು ಒಳಗೊಂಡಿರುವಂತಹ ನಿರ್ದೇಶಕರ ಮಂಡಳಿಯ ಸದಸ್ಯರು ಇರ್ತಾರೆ. ಅಲ್ಲಿ ಅಂತಿಮವಾಗಿ ನಿರ್ಧಾರವನ್ನು ಮಾಡಲಾಗುತ್ತೆ. ಒಂದೊಮ್ಮೆ ಏನಾದರೂ ದರವನ್ನು ಏರಿಕೆ ಮಾಡಲೇಬೇಕು ಅನ್ನುವಂತಹ ಅನಿವಾರ್ಯತೆ ಇತ್ತು ಅಂದರೆ ಯಾಕಾಗಿ ಈ ಒಂದು ದರವನ್ನು ಏರಿಕೆ ಮಾಡಲಾಗುತ್ತೆ ಅನ್ನುವಂತಹ ಒಂದಿಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಬೇಕಾಗುತ್ತೆ. ಈಗ ಅಂದುಕೊಂಡಿದ್ದೆಲ್ಲವೂ ಕೂಡ ಆಗಿದ್ರೆ ನಾಳೆ ಬೆಳಿಗ್ಗೆ 5 ಗಂಟೆಯಿಂದಾನೇ ಈ ಒಂದು ನೂತನ ದರವನ್ನು ಜಾರಿ ಮಾಡುವಂತಹ ಪ್ರಯತ್ನದಲ್ಲಿ ಈಗ ಬಿಎಂಆರ್ಸಿಎಲ್ನ ಅಧಿಕಾರಿಗಳು ಕೂಡ ಇದ್ರು. ಇವತ್ತು ಸಂಜೆ ವೇಳೆಗಾಗಲೇ ಕೇಂದ್ರದಿಂದ ಬಿಎಂಆರ್ಸಿಎಲ್ಗೆ ಇಮೇಲ್ ಮೂಲಕವಾಗಿ ಒಂದು ಸೂಚನೆ ಬರುತ್ತೆ, ತಾತ್ಕಾಲಿಕವಾಗಿ ದರವನ್ನು ತಡೆ ಹಿಡಿಬೇಕು ಅನ್ನುವಂಥದ್ದನ್ನು. ಸೊ ಹೀಗಾಗಿ ಆ ಮುಂದಿನ ಆದೇಶದವರೆಗೂ ಕೂಡ ದರವನ್ನು ಏರಿಕೆ ಮಾಡೋದಿಲ್ಲ ಅನ್ನುವಂತಹ ಒಂದು ಸ್ಪಷ್ಟನೆಯನ್ನು ಈಗ ಬಿಎಂಆರ್ಸಿಎಲ್ ಕೂಡ ನೀಡಿದೆ. ಸೊ ಈಗ ನಾಳೆ ಸಂಜೆ 4 ಗಂಟೆಗೆ ಒಂದು ಸಭೆ ಆಗುತ್ತೆ. ಆ ಸಭೆಯ ಬಳಿಕ ಅಂತಿಮವಾಗಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ. ದರ ಏರಿಕೆ ಮಾಡಬೇಕಾ ಬೇಡವಾ ಅನ್ನುವಂಥದ್ದನ್ನು. ಈಗ ಬಿಎಂಆರ್ಸಿಎಲ್ ನಿರ್ದೇಶಕರ ಮಂಡಳಿಗೆ ಕೊಟ್ಟಿರುವಂತಹ ಒಂದಿಷ್ಟು ಸಮಜಾಯಿಷಿ ಏನಂದರೆ, ಕಾರ್ಯಾಚರಣೆ ನಿರ್ವಹಣೆ ಮತ್ತು ಒಂದಿಷ್ಟು ವಿಚಾರಗಳಲ್ಲಿ ಬಿಎಂಆರ್ಸಿಎಲ್ಗೆ ಆದಾಯ ಕಡಿಮೆ ಇದೆ. ಸೊ ಹೀಗಾಗಿ ದರ ಏರಿಕೆ ಅನಿವಾರ್ಯ ಅನ್ನುವಂಥದ್ದನ್ನು ಪ್ರಸ್ತಾಪ ಮಾಡಿತ್ತು. ಆ ಪ್ರಸ್ತಾಪದ ಮೇರೆಗೆ ಈ ಒಂದು
ನಿಗದಿ ಸಮಿತಿ ಕೂಡ ದರ ಏರಿಕೆಗೆ ಅವಕಾಶವನ್ನು ಕೂಡ ನೀಡಿತ್ತು. ಸೊ ಅದರಂತೆ 5% ದರ ಏರಿಕೆಗೆ ಒಂದು ಸೂಚನೆಯನ್ನು ಕೂಡ ನೀಡಿತ್ತು. ಅದು ಅಂತಿಮವಾಗಿ ನಿರ್ಧಾರ ಕೂಡ ಆಗಿತ್ತು. ಸೊ ಈಗ ವ್ಯಾಪಕ ಆಕ್ರೋಶಗಳು ವ್ಯಕ್ತ ಆಗ್ತಾ ಇದ್ದ ಹಾಗೆ ಮತ್ತೆ ಈ ಒಂದು ತಾತ್ಕಾಲಿಕವಾಗಿ ಈ ಒಂದು ದರ ಏರಿಕೆಯನ್ನ ತಡೆಯನ್ನ ನೀಡಲಾಗಿದೆ. ಸೊ ಹಾಗಾಗಿ ಈಗ ದರ ನಿಗದಿ ಸಮಿತಿ ಕೂಡ ಒಂದಿಷ್ಟು ನಿಲುವುಗಳನ್ನು ನೀಡಬೇಕಾಗುತ್ತೆ. ಜೊತೆಗೆ ಈ ದರ ಏರಿಕೆ ಅನಿವಾರ್ಯತೆ ಯಾಕಾಗಿ ಬಂತು, ಮತ್ತೆ ಆ ಒಂದು ಸಭೆಯಲ್ಲಿ ಯಾವುದೆಲ್ಲ ವಿಚಾರಗಳನ್ನು ಪ್ರಸ್ತಾಪಗಳಾದವು ಅನ್ನೋಂಥದ್ರ ಬಗ್ಗೆ ಕೂಡ ಒಂದು ಉತ್ತರವನ್ನು ನೀಡಬೇಕಾಗುತ್ತೆ. ಈಗ ಅಂತಿಮವಾಗಿ ನಿರ್ದೇಶಕರ ಮಂಡಳಿ ಅಂದರೆ ರಾಜ್ಯದ 9 ಮತ್ತು ಕೇಂದ್ರದ 4, ಸೊ ಹೀಗೆ ಒಂದಿಷ್ಟು ನಿರ್ದೇಶಕರ ಸದಸ್ಯರುಗಳು ಕೂಡ ಒಳಗೊಂಡಿರ್ತಾರೆ. ಅವರು ಅಂತಿಮವಾಗಿ ನಿರ್ಧಾರವನ್ನು ಮಾಡಲಾಗುತ್ತೆ. ಇಲ್ಲ ಒಂದೊಮ್ಮೆ ಈ ಒಂದು ದರವನ್ನು ಏರಿಕೆ ಮಾಡಲೇಬೇಕು ಅನ್ನುವಂಥದ್ದಾಗಿದ್ರೆ ಈಗ 5% ಅಂತ ಏನು ನಮೂದು ಮಾಡಲಾಗಿದೆ ಅದನ್ನು ಕಡಿಮೆ ಅಂತರಕ್ಕೂ ಕೂಡ ಇಳಿಸುವಂತಹ ಸಾಧ್ಯತೆಗಳಿದ್ದಾವೆ. ಆದರೆ ಅಂತಿಮವಾಗಿ ನಾಳೆ ನಡೆಯುವಂತಹ ಸಭೆಯಲ್ಲಿ ಇದಕ್ಕೆಲ್ಲವೂ ಕೂಡ ಒಂದು ಸ್ಪಷ್ಟ ಚಿತ್ರಣ ಸಿಗಲಿದೆ. ಅರ್ಪಿತಾ. ಓಕೆ ಪ್ರಕಾಶ್, ಈಗ ಕೇಂದ್ರದಿಂದ ಬಂದಿರುವಂತಹ ಮೇಲ್ನಲ್ಲಿ ಏನೇನು ಉಲ್ಲೇಖ ಮಾಡಿದ್ದಾರೆ, ಜೊತೆಗೆ ನಾಳೆ ನಡೆಯುವಂತಹ ಮೀಟಿಂಗ್ನಲ್ಲಿ ಈ ಕೇಂದ್ರದಿಂದ ಮತ್ತೆ ರಾಜ್ಯ ಸರ್ಕಾರದಿಂದ ಯಾರಾದರೂ ಇನ್ವಾಲ್ವ್ ಆಗ್ತಿದಾರಾ, ಹೇಗೆ ಇನ್ನು ಅವ್ರು ಏನೇನು ಕೋಟ್ ಮಾಡಬೇಕು ದರ ಏರಿಕೆಗೆ ಅಂತ ಡಿಸೈಡ್ ಮಾಡ್ಕೊಂಡಿದ್ದಾರೆ, ಅವರ ಕೊಟೇಶನ್ ಏನಿದೆ ದರ ಏರಿಕೆ ಮಾಡೋದಕ್ಕೆ? ಈಗ ನೋಡಿ, ಪ್ರತ್ಯೇಕವಾಗಿ ಈಗ ನಿರ್ದೇಶಕರ ಮಂಡಳಿ ಅನ್ನುವಂಥದ್ದು ಒಂದಿದೆ. ಸೊ ಅದರಲ್ಲಿ ಕೇಂದ್ರ ಮತ್ತು ರಾಜ್ಯದ ಅಧಿಕಾರಿಗಳು ಕೂಡ ಇದರಲ್ಲಿರ್ತಾರೆ. ಒಟ್ಟು 14 ಸದಸ್ಯರುಗಳು ಇದರಲ್ಲಿ ಒಳಗೊಂಡಿರ್ತಾರೆ. 14 ಸದಸ್ಯರು ಇರ್ತಾರೆ. ಸೊ ರಾಜ್ಯದ ಪರವಾಗಿ ದರ ಏರಿಕೆ ಆಗಬೇಕು ಅಂದರೆ ಯಾವುದೆಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡಿಕೊಂಡು ದರವನ್ನು ಏರಿಕೆ ಮಾಡಬೇಕು. ಸೊ ರಾಜ್ಯದ ಸದಸ್ಯರು ಏನು ವಿಚಾರಗಳನ್ನು ಉಲ್ಲೇಖ ಮಾಡಿರ್ತಾರೆ, ಸೊ ಅದು ಸರಿಯಾಗಿದೆಯಾ, ಅದು ಅನಿವಾರ್ಯತೆನ ಅಲ್ವಾ ಅನ್ನುವಂಥದ್ದಕ್ಕೆ ಕೇಂದ್ರದ ಒಂದಿಷ್ಟು ಅಧಿಕಾರಿಗಳು ಕೂಡ ಏನಿರ್ತಾರೆ, ಸೊ ಅವರಿಬ್ಬರೂ ಕೂಡ ಒಮ್ಮತದ ಒಂದು ಸೂಚನೆಯನ್ನು ನೀಡಬೇಕು. ಹಾಗಿದ್ದಾಗ ಮಾತ್ರ ದರ ಏರಿಕೆಗೆ ಒಂದು ಅನುಮೋದನೆ ಕೂಡ ಸಿಗುತ್ತೆ. ಸೊ ಈಗ ಕೇಂದ್ರದ ಅಧಿಕಾರಿಗಳು ಮತ್ತು ರಾಜ್ಯದ ಅಧಿಕಾರಿಗಳ ಒಮ್ಮತ ನಿರ್ಧಾರ ಆಗಲಿಲ್ಲ ಅಂದರೆ ದರ ಏರಿಕೆ ಮಾಡೋದಕ್ಕೆ ಆಗೋದಿಲ್ಲ. ಈಗ ಇಮೇಲ್ನ ಮೂಲಕವಾಗಿ ಒಂದು ಸೂಚನೆ ನೀಡಲಾಗಿದೆ. ಸೊ ಈಗ ರಾಜ್ಯದಿಂದ ಕೂಡ ಅಂದರೆ ಕರ್ನಾಟಕದಿಂದ ವ್ಯಾಪಕ ವಿರೋಧಗಳು ವ್ಯಕ್ತವಾಗ್ತಾ ಇದ್ದಾವೆ. 1 ವರ್ಷದ ಹಿಂದೆ ಅಷ್ಟೇ ದರ ಏರಿಕೆಯನ್ನು ಮಾಡಲಾಗಿತ್ತು. ಇದೀಗ ಮತ್ತೆ 5%ನಷ್ಟು ದರ ಏರಿಕೆಗೆ ಒಂದು ಪ್ರಸ್ತಾವನೆಯನ್ನ ನೀಡಲಾಗಿತ್ತು. ಸೊ ಯಾವುದೆಲ್ಲ ಆಧಾರದ ಮೇಲೆ ಈ ಒಂದು ದರ ಏರಿಕೆಗೆ ಇಷ್ಟು % ಅಂತೇಳಿ ನಮೂದಾಗಿದೆ. ಸೊ ಇದಕ್ಕೆಲ್ಲದಕ್ಕೂ ಕೂಡ ಒಂದು ಕ್ಲಾರಿಟಿ ಬೇಕು ಅನ್ನುವಂಥ ವಿಚಾರವನ್ನು ಕೂಡ ಕೇಳಲಾಗಿದೆ. ಅಂತಿಮವಾಗಿ ನಾಳೆ 4 ಗಂಟೆಯ ಬಳಿಕ ಒಂದು ಉತ್ತರ ಸಿಗಲಿದೆ. ಅರ್ಪಿತಾ. ಧನ್ಯವಾದ ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗಾಗಿ.